ಆರೋಗ್ಯವಾಗಿರೋದಂದ್ರೆ ನೀವು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗೋದಿಲ್ಲ ಎಂದಲ್ಲ. ನೀವು ವರ್ಷಕ್ಕೆ 2 ಅಥವಾ 3 ಬಾರಿ ವೈರಲ್ ಇನ್ಫೆಕ್ಷನ್ಗೆ ಒಳಗಾಗಿದ್ರೂ ಸಹ ನಿಮ್ಮನ್ನು ಆರೋಗ್ಯವಂತರೆಂದು ಪರಿಗಣಿಸಲಾಗುತ್ತೆ. ಇದೇ ಉತ್ತಮ ಆರೋಗ್ಯದ ಅರ್ಥ. ನಮಗೆ ಸಾಮಾನ್ಯ ಶೀತ, ವೈರಲ್ ಇನ್ಫೆಕ್ಷನ್ ಅಥವಾ ಡಯೇರಿಯಾ ಬಂದಾಗ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಿದೆ ಮತ್ತು ಕಾರ್ಯನಿರ್ವಹಿಸುತ್ತದೆ ಅಂತ ತೋರಿಸುತ್ತೆ. ಕೆಲವು ಅಧ್ಯಯನಗಳು ಹೆಚ್ಚಾಗಿ ಶೀತ ಅಥವಾ ಜ್ವರದಿಂದ ಬಳಲುತ್ತಿರುವ ಜನರಿಗೆ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಮತ್ತೆ ತಲೆ ಅಥವಾ ಕುತ್ತಿಗೆಯಲ್ಲಿ ಕ್ಯಾನ್ಸರ್ ಬರುವ ಅಪಾಯ ಕಡಿಮೆ ಇರುತ್ತೆ ಅಂತ ಸೂಚಿಸುತ್ತೆ. ಅವರ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟೆಡ್ ಆಗಿರೋದ್ರಿಂದ ಇದು ಸಂಭವಿಸುತ್ತೆ. ಶೀತವು ಸಾಮಾನ್ಯವಾಗಿ 2 ಅಥವಾ 3 ದಿನಗಳಲ್ಲಿ ಹೋಗುತ್ತೆ, ಆದರೆ ಆ ಸಮಯದಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಆಗಿ ಮತ್ತೆ ಆಕ್ಟಿವೇಟೆಡ್ ಆಗಿರಲು ಸಹಾಯ ಮಾಡುತ್ತೆ. ಇದನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ನೀವು WHO ನ ಆರೋಗ್ಯದ ವ್ಯಾಖ್ಯಾನವನ್ನು ಪರಿಶೀಲಿಸಬಹುದು. ಆರೋಗ್ಯವಾಗಿದ್ದೀರಿ ಎಂದರೆ ನೀವು ಸಂಪೂರ್ಣವಾಗಿ ಅನಾರೋಗ್ಯದಿಂದ ಮುಕ್ತರಾಗಿದ್ದೀರಿ ಎಂದರ್ಥವಲ್ಲ. ಇದರರ್ಥ ನೀವು 1 ವರ್ಷದಲ್ಲಿ 3 ರಿಂದ 4 ಸರಳ ವೈರಲ್ ಇನ್ಫೆಕ್ಷನ್ಗಳನ್ನು ಹೊಂದಿದ್ರೂ ಸಹ ಆರೋಗ್ಯವಂತರೆಂದು ಪರಿಗಣಿಸಬಹುದು.